ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ನೀ ಪ್ರೀತಿಸುವ ಜನರಿರುವರು ನಿನ್ನ ಬೆನ್ನು ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ಒಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆ ಬರುಲೆ ಗುಡುಗುಡುಗುವ ಗುಡುಗಿನಲು ಇದೆ ಮುಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಭರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಸತ್ಯವು ಧರ್ಮ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ನೀ ಪ್ರೀತಿಸುವ ಜನರಿರುವರು ನಿನ್ನ ಬೆನ್ನು ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ತಯಾರಿ ಬರುತ್ತಿದೆ ಸವಾರಿ ಬಸರಲ್ಲಿ ಸುಮಾರಿ ಆರಡಿ ಟೈಗರು. ಈ ಟೈಗರು ಗೆಲುವಿಗೆ ಇರುವರೆ ಒಪ್ಪುತ್ತಿಲ್ಲ. ಪಿತೂರಿ ಕಣ್ಣಲ್ಲಿ ಬೇಗಿ ಚೂರಿ ಸಾಲಿಡ್ ಸೋಲ್ಜರು. ಹೇಳುವರು ಮಾತೇ ಇಲ್ಲ ಡೈರೆಕ್ಟ್ ಸ್ಟಾರ್ಟ್ ಗನ್ ಹಿಡಿದು ಗರ್ಜಿಸಿದೆ. ಬಿಸಿಯೇ ನಿನ್ನ ಆಟ ಶುರು. ತನ್ನು ಭೇದಿಸಬಲ್ಲ, ದಾಳಿ ಚದುರಿಸಬಲ್ಲ. ವಿರೋಧಕ್ಕೆ ಪಕ್ಕ ಕೌಂಟರು. ಪ್ರಭೆ ಇಲ್ಲ ಇವೆ ಪಟ್ಟರು. ಪುರಾಣಿನು ಬಡು ಶುದ್ಧರು. ರಕ್ತಲ್ಲೇ ಗರ್ಜಿಸಿದೆ. ಮಾತು ಎಂದಿಗೂ ನೇರ, ಜಗವೇ ಮೆಚ್ಚುವ ವೀರ. ಸತ್ಯ, ನ್ಯಾಯ, ನೀತಿ, ಧರ್ಮ ಎನ್ನುವುದೆಲ್ಲ ಪುರಾಣಗಳಲ್ಲಿ ಹೇಳೋದಕ್ಕೆ ಮಾತ್ರ ಚಂದ. ಹರಿಕಥೆಯಲ್ಲಿ ಕೇಳೋದಕ್ಕೆ ಮಾತ್ರ ಅಂದ. ಅಂತೂ ನನ್ನ ಆಸೆಯಂತೆ ಆ ಪಟೇಲ ಮಗಳನ್ನು ಅನುಭವಿಸಲು ಸಮಯ ಸಮೀಪಿಸುತ್ತದೆ. ನನ್ನ ಪ್ಲಾನ್ ಪ್ರಕಾರ ನನ್ನ ಸ್ನೇಹಿತ ಶೇಖರನ್ನು ಪಟೇಲ ಮನೆಗೆ ಸೇರಿಸಲಾಯಿತು. ಒಂಚು ಹಾಕಿ ಕಾಲು ಕುಯ್ತು ನನಗೆ ನೆನಪಾಗಿತ್ತು ನನ್ನ ಬಾಳ ಸ್ನೇಹಿತ ಶೇಖರ್. ಶೇಖರ ಮಾವ ಪಟೇಲಿಗೆ ತುಂಬಾ ಬೇಕಾದ ವ್ಯಕ್ತಿ. ಇದನ್ನು ಅರಿತು ನಾನು ಶೇಖರ್ನಿಗೆ ಒಂದೇ ಒಂದು ಸುಳ್ಳು ಹೇಳಿ ಸಹಾಯ ಮಾಡುವಂದೆ.
ಇನ್ನೇನಿದ್ದರು ನಂದೇ ಆಟ. ಮೂರ್ಖ ಶೇಖಂದ ಸುಂದರಿ, ನನ್ನ ತೋಳ ಬಂದಿಯಲ್ಲಿ ನಿನ್ನನ್ನು ಬಿಗದಪ್ಪಿ ಮುದ್ದಾಡಲು ಕಾತುರವಾಗಿದ್ದೇನೆ. ನಿನ್ನ ಜೊತೆಗೆ ಸರಸವಾಡಲು ಸಮಯ ಸಮೀಪಿಸುತ್ತದೆ. ಚೋರರಿಗೊಂದು ಕಾಲ, ನೀನೇ ಬಂದು ನನ್ನನ್ನು ಕಲಂಗಿಸಿದರೆ ಮುಟ್ಟಾಳ ಶೇಖರ್ ಬರ್ತಾನೆ. ಬರ್ಲಿ ಬರ್ಲಿ. ಹಲೋ ಶೇಖರ್, ತುಂಬಾ ಟ್ಯಾಂಕ್ಸ್. ಶೇಖರ್, ನನಗಾದ ಅನ್ಯಾಯಕ್ಕೆ ನಿನ್ನಿಂದ ಮಾತ್ರ ನ್ಯಾಯ ಕೊಡಿಸಲು ಸಾಧ್ಯ. ಶೇಖರ್, ಇದರಲ್ಲಿ ಥ್ಯಾಂಕ್ಸ್ ಕೈವೇಶ್. ನೀನು ನನ್ನ ಪ್ರೀತಿ ಸ್ನೇಹಿತ. ಆ ಪಟೇಲ ಮಾಡಿದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವ ಸಣ್ಣ ಪ್ರಯತ್ನ ಅಷ್ಟೇ. ಹೌದು ಶೇಖರ್, ಪಟೇಲ್ ನನಗೆ ತುಂಬಾ ಮೋಸವಾಗಿದೆ. ನಜಲಿತ ನಮ್ಮ ತಂದೆಯ ಹಸ್ತಕ್ಕೆ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ನಮ್ಮ ಶ್ರೀವಂತಿಕೆಯಲ್ಲಿ ಮೆರುತ್ತಿದ್ದಾನೆ. ನನಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಲು ಆ ದೇವರೇ ನಿನ್ನನ್ನು ನನ್ನಲ್ಲಿ ಕಳಿಸಿದ್ದಾನೆ. ನಿನಗೆ ಸಹಾಯ ಮಾಡಬೇಕೆನ್ನೋದು ದೇವರ ಇಚ್ಛೆ ಇದ್ದಂತಿದೆ ವೇಶ್. ಅದಕ್ಕೆ ನಿನ್ನ ಪ್ಲಾನ್ ಪ್ರಕಾರ ನಡೆಯಿತು. ಪಟೇಲನ ಮನೆಗೆ ಹೇಗೆ ಸೇರಿಕೊಳ್ಳಬೇಕೆಂದು ಯೋಚನೆ ಮಾಡುತ್ತಿದ್ದೆ. ಅಷ್ಟರಲ್ಲಿ ನನ್ನ ಮಾವ ಬಳಿ ಕೆಲಸ ಕೇಳಿದ. ಎಲ್ಲವೂ ದಯವಿಚ್ಚೆ ಶೇಖರ್. ನನಗೆ ನ್ಯಾಯ ಕೊಡಿಸಲು ಆ ದೇವರೇ ನಿನ್ನನ್ನು ನನ್ನಲ್ಲಿ ಕಳಿಸಿದ್ದಾನೆ. ಪಟೇಲ್ನ ಮನೆಯಲ್ಲಿ ನನಗಾಗಿ ಮಾಡಬೇಕಾದ ಕೆಲಸಗಳು ತುಂಬಾ ಇದ್ದಾವೆ ಶೇಖರ್. ನಿನಗೆ ಒಳ್ಳೇದಾಗುತ್ತಂದ್ರೆ ಖಂಡಿತ ಮಾಡುವೆ. ಏನ್ ಮಾಡ್ಬೇಕು? ಮಾಡು ಶೇಖರ್. ನೀ ಇಷ್ಟು ಮಾಡಿದ್ರೆ ನನ್ನ ಆಸ್ತಿ ನನಗೆ ಮರಳಿ ಸಿಗುತ್ತದೆ. ಆ ಪಟೇಲ್ ಮತ್ತೊಂದು ಬೇರೆ ಏನು ಬೇಡ. ಶುಭ ಸುದ್ದಿಯೊಂದಿಗೆ ಶೀಘ್ರವಾಗಿ ಭೇಟಿಯಾಗುತ್ತೇನೆ. ನಮ್ ಕಾಲೇಜ್ ಮಾಡ್ರೆ ನಮ್ದೇರು.
ನಾನು ಹೇಳಿದ ಸುಳ್ಳನ್ನೇ ನಂಬಿ ಪಟೇಲ್ ಆಸ್ತಿಯನ್ನು ಲಪ್ತಾಯಿಸಲು ಸಹಕಾರ ನೀಡುತ್ತಿರುವ ಶೇಖರ್ ನೀನೊಬ್ಬ ಅಮಾಯಕ ಕಣೋ. ನಿನ್ನಂತ ಅಮಾಯಕರು ನನ್ನಂತವರಿಗೆ ಬಂಡವಾಳ. ಶ್ರಮ ಅವನದು, ಲಾಭ ಮಾತ್ರ ನನ್ನದು. ಎಲ್ಲಿವರೆಗೂ ಮೋಸ ಹೋಗರುತ್ತಾರೋ ಅಲ್ಲಿವರೆಗೂ ನನ್ನಂತವರು ಇರುತ್ತಾರೆ.